ಏನು ಸುರ್ಜೇವಾಲಾ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಿ.ಆರ್. ಪಾಟೀಲ್ ಮಾತಾಡಿದ್ದಾರೆ. ಸಾಲು ಸಾಲು ದೂರನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಬಿ.ಆರ್. ಪಾಟೀಲ್ ರೆಡಿ ಆಗಿದ್ದಾರೆ. ಸುರ್ಜೇವಾಲಾ ಅವರು ಬರೋದನ್ನೇ ಕಾಯ್ತಾ ಇದ್ದಾರೆ. ಒಂದು ಚಾರ್ಜ್ ಶೀಟ್ ಅನ್ನೇ ರೆಡಿ ಮಾಡ್ಕೊಬಿಟ್ಟಿದ್ದಾರೆ. ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ದಾಖಲೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಇಲಾಖೆಗಳ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ತಮಗೆ ಇಲ್ಲಿ ತನಕ ಸಚಿವರುಗಳು ಮನೆ ಬಾಗಿಲಿಗೆ ಹೋದ್ರೆ ಬಾಗಿಲು ತೆಗೆಯಲ್ವಲ್ಲ, ಸ್ಪಂದಿಸೋದಿಲ್ವಲ್ಲ, ಅಂಥವರ ಬಗ್ಗೆಯೂ ಕೂಡ ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ದಾಖಲೆ ಸಮೇತ ದೂರು ಕೊಡ್ತಾರಂತೆ ಬಿ.ಆರ್. ಪಾಟೀಲ್. ಸುರ್ಜೇವಾಲಾ ಅವರು ಭೇಟಿ ಆಗೋವರೆಗೂ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಂತೆ ಏನಾದ್ರೂ ಬದಲಾವಣೆ ಆಗುತ್ತಾ? ಶಾಕಿಂಗ್ ಸುದ್ದಿ ಕೇಳಿ ಬರುತ್ತಾ? ಒಂದು ಚಾರ್ಜ್ ಶೀಟ್ ಅನ್ನೇ ಓಪನ್ ಮಾಡ್ಕೊಬಿಟ್ಟಿದ್ದಾರೆ. ಸಚಿವರುಗಳ ಮೇಲೆ ಕಂಪ್ಲೇಂಟ್ ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಬರೀ ವಸತಿ ಇಲಾಖೆ ಅಲ್ಲ, ವಸತಿ ಇಲಾಖೆಯಲ್ಲಿ ಆಗಿರೋ ಭ್ರಷ್ಟಾಚಾರ ಮಾತ್ರ ಅಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ ಏನಾಗ್ತಾ ಇದೆ ಮತ್ತು ಹೇಳ್ಕೊಳಕ್ ನೋಡಿದ್ರೆ ರಾಜ್ಯದಲ್ಲಿ ನಮ್ ಸರ್ಕಾರ ಇದೆ ಸರ್. ಮಿನಿಸ್ಟ್ರುಗಳು ನಮ್ಮನ್ ಬಿಟ್ಟು ಬೇರೆ ಪಕ್ಷದವರ ಪರವಾಗಿ ನಿಂತ್ಕೊಳ್ತಾರೆ, ಅವ್ರಿಗೆ ಕೆಲಸ ಮಾಡ್ಕೊಳ್ತಾರೆ. ನಮ್ಮೂರ್ನಲ್ಲಿ ಜನರಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ, ಕೆಲಸ ಆಗದೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಊರಿನ ಜನಕ್ಕೆ ಉತ್ತರ ಏನ್ ಕೊಡೋದು? ಮಿನಿಸ್ಟ್ರುಗಳು ಫೋನ್ ಮಾಡಿದ್ರೆ ಉತ್ತರ ಕೊಡಲ್ಲ, ರೆಸ್ಪಾಂಡ್ ಮಾಡಲ್ಲ. ಅವರ PA ಕೂಡ ನಮ್ ಫೋನ್ ರಿಸೀವ್ ಮಾಡಲ್ಲ. ಇಂತಹ ಕಂಪ್ಲೇಂಟ್ ಅನ್ನ ಬಿ.ಆರ್. ಪಾಟೀಲ್ ಅವರು ಮಾತ್ರ ಅಲ್ಲ, ಸರ್ಕಾರದ ಶಾಸಕರುಗಳು ಪದೇ 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 ಅಂದ್ರೆ ಈಗ ಆಡಳಿತ ಪಕ್ಷದ ಶಾಸಕರು ಮಾಡ್ತಲೇ ಇದ್ರು. ಅದರಲ್ಲೂ ಬಿ.ಆರ್. ಪಾಟೀಲ್ ಅವರು ಒಂದು ಬಾಂಬನ್ನೇ ಸಿಡಿಸ್ಬಿಟ್ರು. ಅದು ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ, ಬಡಬಗ್ರಿಗೆ ಮನೆ ಕೊಡೋದು ಅಂತ ಹೇಳಿ ಕಮಿಷನ್ ಇಸ್ಕೊಳ್ತಾ ಇದ್ದಾರೆ, ಅವ್ರಿಗೆ ಬೇಕಾದವರಿಗೆ ಮನೆ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಬಿ.ಆರ್. ಪಾಟೀಲ್ ಅವರು ಹೇಳಿದ್ರು. ಕಾಂಗ್ರೆಸ್ನ ಸೀನಿಯರ್ ಮೋಸ್ಟ್ ಲೀಡರ್, ಆಳಂದದ MLA. ಇದೀಗ ಅವ್ರು ಕಾಯ್ತಾ ಇರೋದು, ಸರಿ ಇಷ್ಟಕ್ಕಲ್ಲ, ಸುಮ್ಮನೆ ರೀ, ನನ್ನ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತೀರಾ? ಸುರ್ಜೇವಾಲಾ ಅವರು ಬರಲಿ, ತಡೀರಿ, ಒಂದು ಚಾರ್ಜ್ ಶೀಟ್ನೇ ರೆಡಿ ಮಾಡ್ಕೊಂಡಿದ್ದೀನಿ ನಾನು